ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಾನು ಮನೇಲಿ ಬಾಲ್ಕನಿಲಿ ಮಶ್ರೂಮ್ ಗ್ರೋ ಮಾಡ್ತಾ ಇದ್ದೀನಿ ಅಂತ. ಹಂಗೆ ನಾನು ರೀಟೇಲ್ ಸೇಲ್ ಮಾಡ್ಕೊತಾ ಇದ್ದೀನಿ, ಹೋಲ್ಸೇಲರ್ಸ್ ಕಾಂಟ್ಯಾಕ್ಟ್ ಕೊಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ ಅಂತೆಲ್ಲ ತುಂಬ ಕಾಲ್ಸ್ ಬರ್ತಾ ಇದೆ. ಲಾಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಅಂದರೆ ಲೇಟೆಸ್ಟ್ ವಿಡಿಯೋ ವೈರಲ್ ಆಗಿದೆ. 3,50,000 ಜನ ವ್ಯೂಸ್ ಆಗಿದೆ. ತುಂಬ ಜನ ಫಾಲೋ ಮಾಡೋಕ್ಕೆ ಸಹ ಸ್ಟಾರ್ಟ್ ಮಾಡಿದ್ದೀರಾ. ತುಂಬ ಕಾಲ್ಸು ಇವಾಗವರೆಗೂ ಸಹ ಬರ್ತಾ ಇದೆ ನನಗೆ. ಎಲ್ಲ ಊರುಗಳಲ್ಲೂ ನನ್ನ ಹತ್ರ ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ ಇಲ್ಲ. ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ ಇರೋದು ಬೆಂಗಳೂರಲ್ಲಿದೆ, ಶಿವಮೊಗ್ಗದಲ್ಲಿದೆ. ಕೆಲವೊಂದು ಕಡೆ ನಾನು ಇವಾಗವರೆಗೂ ತುಂಬ ಜನ ಉಡುಪಿಯಿಂದ, ಬೇರೆ ಬೇರೆ ಊರುಗಳಿಂದ ಎಲ್ಲ ಕಾಂಟ್ಯಾಕ್ಟ್ ಮಾಡಿದರು. ಎಲ್ಲೆಲ್ಲಿಂದ ಅಂದರೆ ಮಂಗಳೂರಿಂದ, ಉಡುಪಿಯಿಂದ, ಮೈಸೂರಿಂದ, ಎಲ್ಲ ಕಡೆಯಿಂದ ಮಾಡಿದರು. ಬಟ್ ಆದರೆ ಇವಾಗ ಯಾರ್ಯಾರು ಆ್ಯಕ್ಟಿವ್ ಇದ್ದಾರೆ ಅಂತ ನಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ. ಯಾಕೆಂದರೆ 6 ವರ್ಷದಿಂದ ಬಂದಿರೋ ನಂಬರ್ಸ್ ಎಲ್ಲ ಸೇವ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾರ ಹತ್ರನೂ ರೀವೆರಿಫೈ ಮಾಡಿಲ್ಲ. ಶಿವಮೊಗ್ಗದಲ್ಲಂತೂ 100% ಇದ್ದಾರೆ. ಯಾಕೆಂದರೆ ಶಿವಮೊಗ್ಗದಲ್ಲಿ ರೀಸೆಂಟಾಗಿ ಗ್ರೋವರೇ ಕಾಲ್ ಮಾಡಿದರು, ನಮಗಿನ್ನ ಹೆಚ್ಚಿನ ಅಂದರೆ ಮಶ್ರೂಮ್ ರಿಕ್ವೈರ್ಮೆಂಟ್ ಇದೆ, ಆಯಿಸ್ಟರ್ ಮಶ್ರೂಮ್ದು, ಗ್ರೇ ಮಶ್ರೂಮ್ದೇ ಇದೆ ಅಂತ. ಬೆಂಗಳೂರಲ್ಲಂತೂ 100% ಇದೆ, ಯಾಕೆಂದರೆ ನಾನು ಮಾಡ್ತಾ ಇರೋದ್ರಿಂದ. ಬಟ್ ಇದು ಹೋಲ್ಸೇಲ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ರೀಟೇಲ್ ಯಾವ ರೀತಿ ಮಾಡ್ಕೊಳೋದು ಅನ್ನೋದನ್ನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಲೈವ್ ವಿಡಿಯೋ ಥರ ಯಾರಿಗೆ ಮಾರ್ತೀನಿ, ಯಾವ ರೀತಿ ನಾನು ಮಾರ್ಕೆಟಿಂಗ್ ಮಾಡಿಕೊಂಡೆ, ಅದನ್ನು ಎಲ್ಲ ಸಹ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತೀನಿ. ಅದೆಲ್ಲ ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ ಒಂದು ಸ್ವಲ್ಪ ಐಡಿಯಾ ಸಿಕ್ದಂಗೆ ಆಗುತ್ತೆ. ನನ್ನ ಹತ್ರನೇ ಇವಾಗ ಬಂದುಬಿಟ್ಟು ಇಲ್ಲೇ ಟ್ರೈನಿಂಗ್ ತೊಗೊಳ್ಳಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಿಮಗೆ ಎಲ್ಲಿ ನಿಯರ್ ಬೈ ಕೃಷಿ ಇಲಾಖೆ ಇರುತ್ತೋ ಅಲ್ಲಿ ನಿಮ್ಗೆ ಏನಾದರೂ ತರಬೇತಿ ಕೊಟ್ಟರೆ ಖಂಡಿತವಾಗ್ಲೂ ಅಲ್ಲೋಗಿ ತರಬೇತಿ ತೊಗೊಳ್ಳಿ. ನಿಧಾನವಾಗಿ ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಏನು ಅಂತ. ನೀವೊಂದು 2,000-3,000 ರೂಪಾಯಿ ಹಾಕ್ಬಿಟ್ಟು ಸಹ ಈ ಬಿಸ್ನೆಸ್ ಅನ್ನೋದನ್ನು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಬೋದು. 5,000 ಹಾಕಿ ಸಹ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನಾನು ಡ್ರೈ ಮಶ್ರೂಮ್ನ ಉರಿತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಬೈ ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಜಸ್ಟ್ ಟ್ರಯಲ್, ಅಂದರೆ ಮನೆ ಯೂಸ್ಗೋಸ್ಕರ ಮಾಡ್ಕೊಳ್ತಾ ಇರೋದು. ನಾನು ಮಾಡ್ತಾ ಇಲ್ಲ ಇದು. ನನ್ನ ಹತ್ರ ಬರ್ತಾ ಇರೋ ಇವರು ಸಪೋರ್ಟ್ಗೋಸ್ಕರ ಬರ್ತಾ ಇರೋ ಒಬ್ಬರು ಹತ್ರ ಮಾಡಿಸ್ತಾ ಇದ್ದೀನಿ. ಅವ್ರ ಅಡುಗೆಗಳಲ್ಲೆಲ್ಲ ಸೂಪರಾಗಿ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಅಡುಗೆನೂ ಮಾಡಿಸಿಲ್ಲ, ಇದೊಂದು ರಸಮ್ ಪೌಡ್ರ್ ಟ್ರೈ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ಆಯಿಸ್ಟರ್ ಮಶ್ರೂಮ್ ಬೆಳೆಸೋರಿಗೆಲ್ಲ ಗೊತ್ತಿರುತ್ತೆ, ಒಣಗಿದ ಮೇಲೆ ತುಂಬ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರಲ್ಲ ಆ ಸ್ಮೆಲ್ಲು. ಬಟ್ ಇಲ್ಲಿ ಹುರಿದುಬಿಟ್ಟು ನೀವು ಒಂದ್ಸಲಿ ಗ್ರೈಂಡ್ ಮಾಡಿ ನೋಡಿ, ತುಂಬ ಒಂಥರ ಫ್ಲೇವರ್ ಎಲ್ಲ ತುಂಬ ಚೇಂಜ್ ಆಗಿಬಿಡುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರಸಮ್ ಪೌಡ್ರ್ ಅಂತೂ ಎಕ್ಸಲೆಂಟ್ ಬಂದಿತ್ತು. ಬೈ ಪ್ರಾಡಕ್ಟ್ನ ಸ್ಟಾರ್ಟ್ ಮಾಡ್ತೀನಿ, ಅದನ್ನು ಸಹ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ.